ಟೆರರಿಸ್ಟ್ಗಳನ್ನ 9 ಜಾಗದಲ್ಲಿ ಹೊಡೆದಾಕಿದ್ದಾರೆ. ಅದರ ಕಾರಣದಿಂದಾಗಿ ನಾವು ನಿಮ್ಮ ಜೊತೆಯಲ್ಲಿದ್ದೇವೆ ಅಂತ ಹೇಳಿ ಒಂದು ಸಾಲಿಡಾರಿಟಿಯನ್ನು ತೋರಿಸಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷ ತೀರ್ಮಾನ ಮಾಡಿ ಇವತ್ತು ಈ ತಿರಂಗ ಯಾತ್ರೆಯನ್ನು ಮಾಡ್ತಕ್ಕಂಥದ್ದನ್ನು ನಾವು ಮಾಡ್ತಾ ಇದ್ದೇವೆ. ಇದು ಒಂದು ಸಿಂಬಾಲಿಕ್, ನಾವು ಜೊತೆಯಲ್ಲಿದ್ದೇವೆ, ಈ ರಾಷ್ಟ್ರದ ಏನು ಸೆಕ್ಯೂರಿಟಿಗೆ ಅಥವಾ ಅದರ ರಕ್ಷಣೆಗೆ ನಾವಿದ್ದೇವೆ ಅಂತ ಹೇಳಿ ಹೇಳೋದಕ್ಕೋಸ್ಕರ ಇವತ್ತು ಮಾಡ್ತಾ ಇದ್ದೇವೆ. ಈಗಾಗಲೇ ನಾವೆಲ್ಲ ಪೊಲೀಸ್ ಇಲಾಖೆ ವತಿಯಿಂದ ಎಲ್ಲ ಸೆನ್ಸಿಟಿವ್ ಸ್ಟೇಷನ್ಸ್ಗಳಿಗೆ ಅವೆಲ್ಲರಿಗೂ ಕೂಡ ನಾವು ತಿಳಿಸಿದ್ದೇವೆ, SP ಗಳಿಗೆ ತಿಳಿಸಿದ್ದೇವೆ. ಮತ್ತು ಮೇಜರ್ ಇನ್ಸ್ಟಾಲೇಷನ್ಸ್ಗೆ ಸೆಕ್ಯೂರಿಟಿ ಕೊಡ್ತಕ್ಕಂಥದ್ದು ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸನ್ನು ಡಿಪ್ಲಾಯ್ ಮಾಡಿದ್ದೇವೆ. ಮತ್ತು ಬೇರೆ ಬೇರೆ ರೀತಿಯಲ್ಲಿ ಕೂಡ ಎಲ್ಲ ಇಂಟೆಲಿಜೆನ್ಸ್ ವಿಂಗನ್ನು ಕೂಡ ಸೆನ್ಸಿಟೈಸ್ ಮಾಡಿ ಏನಾದರೂ ಕೂಡ ಮಾಹಿತಿಗಳು ಸಿಕ್ಕಿದ್ರೆ ನಮಗೆ ಅದರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ. ಜೊತೆಗೆ ಸೆಂಟ್ರಲ್ ಏಜೆನ್ಸಿ ಅವ್ರ ಜೊತೆಯಲ್ಲಿ ನಮ್ಮ ಇಂಟೆಲಿಜೆನ್ಸ್ನವರು ಕೂಡ ಸಂಪರ್ಕದಲ್ಲಿ ಇದ್ದಾರೆ. ಆಮೇಲೆ ಮೀಡಿಯಾದಲ್ಲಿ ಕೂಡ ಬೇರೆ ಬೇರೆ ಯಾವುದೋ ಹಳೆಯದನ್ನೆಲ್ಲ, ಈಗ ನನಗೆ ಒಂದು ಪತ್ರ ಬಂದಿದೆ, ಅದರಲ್ಲಿ ಹಳೆಯದನ್ನೆಲ್ಲ ತೆಗೆದು ಮೀಡಿಯಾದಲ್ಲಿ ಹಾಕ್ತಿದ್ದಾರೆ. ಯಾರು ಹಾಕ್ತಾ ಇದ್ದಾರೆ ಗೊತ್ತಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಅವೆಲ್ಲ ಹಳೆ ಚಿತ್ರಗಳು, ಅವೆಲ್ಲನೆಲ್ಲ ಈ ಪಿಕ್ಚರ್ನಲ್ಲಿ ತೋರಿಸ್ದಂಗೆ ತೋರಿಸ್ತಾ ಇದ್ದಾರೆ. ಅದು ಕೂಡ ಒಳ್ಳೆಯದಲ್ಲ ಅಂತಕ್ಕಂಥದ್ದು ಅದನ್ನು ಈಗ ನಮಗೆ ಬಂದಿದೆ, ಲೆಟ್ರ್ ಬಂದಿದೆ. ಹಾಗಾಗಿ ನಾವೆಲ್ಲ ರಿಸ್ಟ್ರೈಂಟ್ ಆಗಿರಬೇಕು ಈ ವಿಚಾರದಲ್ಲಿ. ಮತ್ತು ದೇಶದ ರಕ್ಷಣೆಗೆ ನಾವೆಲ್ಲ ಜೊತೆಯಲ್ಲಿ ನಮ್ಮ ಮಿಲಿಟರಿ ಫೋರ್ಸಸ್ ಜೊತೆಯಲ್ಲಿ ಎಲ್ಲ ನಮ್ಮ ಇವರಿಗೆ ಎಲ್ಲ ಜಿಲ್ಲೆನಲ್ಲಿ ಇರ್ತಕ್ಕಂಥ SP ಗಳಿಗೆ ಅವರಿಗೆ ನಮಗೆ 3 ಜಿಲ್ಲೆ ಕೊಟ್ಟಿದ್ದರು ಈ ಡ್ರಿಲ್ ಮಾಡೋದಕ್ಕೆ, ರಾಯಚೂರು ಮತ್ತು ಉತ್ತರ ಕನ್ನಡ, ಬೆಂಗಳೂರು ಅಂತ ಎಲ್ಲ ಮಾಡಿದ್ದೀವಿ. ಅಲ್ಲಿ ಎಲ್ಲೆಲ್ಲಿ ನಮ್ಮ ಇಂಪಾರ್ಟೆಂಟ್ ಇನ್ಸ್ಟಾಲೇಷನ್ಸ್ ಇದೆ ಅಲ್ಲೆಲ್ಲ ನಾವು ಹೆಚ್ಚು ಕ್ರಮವನ್ನು ತಗೊಂಡಿದ್ದೀವಿ. ಎಲ್ಲ ಡ್ಯಾಮ್ಗಳು, ಏರ್ಪೋರ್ಟ್ಗಳು, ಇಂಡಸ್ಟ್ರಿಯಲ್ ಸೆಂಟರ್ಸು, ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಮಿಲಿಟ್ರಿಗೆ ಅದಕ್ಕೆ ಸಂಬಂಧಪಟ್ಟಂಥ ಇನ್ಸ್ಟಿಟ್ಯೂಷನ್ಸ್ಗಳು ಅವನ್ನೆಲ್ಲ ರಕ್ಷಣೆ ಮಾಡೋದಕ್ಕೆ ತಗೊಂಡಿದ್ದೇವೆ, ಕ್ರಮ ತಗೊಂಡಿದ್ದೇವೆ. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್. ಈ ತಿರಂಗ ಯಾತ್ರೆ ನಮ್ಮ ದೇಶದ ಯೋಧರು, ಎಲ್ಲ ವರ್ಗದ ಯೋಧರು ಸೇರಿ ದೇಶಕ್ಕೋಸ್ಕರ ಗೌರವ, ಸ್ವಾಭಿಮಾನ ಎಲ್ಲ ಉಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಕೂಡ ತೆಗೆದುಕೊಂಡಂಥ ನಿರ್ಧಾರಗಳನ್ನು ನಮ್ಮ ಇಡೀ ಪಕ್ಷ, ಭೇದ, ಧರ್ಮ, ಜಾತಿ ಎಲ್ಲ ಮರೆತು ನಮ್ಮ ಜನ ಬೆಂಬಲವನ್ನು ವ್ಯಕ್ತಪಡಿಸಬೇಕು. ಅವ್ರಿಗೆ ಸ್ವಾಭಿಮಾನಕ್ಕೆ ಗೌರವ ತರಬೇಕು. ಆ ದೃಷ್ಟಿಯಿಂದ ಇವತ್ತು ನಾವು ಎಲ್ಲರಿಗೂ ಕೂಡ ಆಹ್ವಾನಿಸಿದ್ದೇವೆ. ಯಾರು ಬೇಕಾದ್ರೂ ಈ ರಾಷ್ಟ್ರಧ್ವಜ ಈ ದೇಶದ ಆಸ್ತಿ, ಈ ದೇಶದ ಪ್ರತಿಯೊಬ್ಬ ನಾಗರಿಕರ ಆಸ್ತಿ. ಇದೊಂದು ಸಂಕೇತ. ಈ ಜೈ ಹಿಂದ್ ತಿರಂಗ ಯಾತ್ರೆಯನ್ನು ನಮ್ಮ ಸರ್ಕಾರ ಎಲ್ಲ ಕಾರ್ಪೊರೇಷನ್ ಇರ್ಬೋದು, ಯುವಕರು ಇರ್ಬೋದು, ಚಲನಚಿತ್ರ ಇರ್ಬೋದು, ರೈತರು ಇರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಎಲ್ಲರೂ ಸರ್ಕಾರಿ ನೌಕರು ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿ ಅಂತ ಹೇಳಿ ನಾನು ಮನವಿ ಮಾಡಿಕೊಂಡಿದ್ದೇನೆ. ನಿನ್ನೆ ಮಧ್ಯಾಹ್ನ ತೀರ್ಮಾನ ಮಾಡಿದೆ. ಇದನ್ನು ಮುಖ್ಯಮಂತ್ರಿಗಳಿಗೂ ತಿಳಿಸಿದೆ, ನಾನು ಈ ಥರ ಮಾಡೋಕ್ಕೆ ತೀರ್ಮಾನ ಮಾಡಿದ್ದೀವಿ ಅಂತ. ಸೊ ನಮ್ಮ ಪಕ್ಷ ಲೀಡ್ ಮಾಡ್ತಾ ಇದ್ರು ಕೂಡ ಇದು ಸರ್ಕಾರ ಕಾರ್ಯಕ್ರಮ, ಈ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕಳಿಸ್ಬೇಕು ಅಂಥೇಳಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಬಹುಶಃ ಇವತ್ತು ಇಡೀ ಪ್ರಪಂಚ ನಮ್ಮ ಭಾರತವನ್ನು ನೋಡ್ತಾ ಇದೆ. ಆ ಭಾರತದ ಎಲ್ಲ ಪ್ರತಿಯೊಬ್ಬರು ನಾಗರಿಕರು ಕೂಡ ನಾವು ಒಗ್ಗಟ್ಟನ್ನು ಪ್ರದರ್ಶನ ಮಾಡುವಂಥ ಕೆಲಸವನ್ನು, ಅವ್ರಿಗೆ ಶಕ್ತಿ ತುಂಬುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಭಾರತ ಕೆಪಾಸಿಟಿ ಇದೆ, ಭಾರತ ಎಲ್ಲ ನಡೆಸುವಂಥ ಕೆಪಾಸಿಟಿ ಇದೆ. ಅರ್ಥ ಆಯ್ತಾ? ಇವತ್ತು ಪಾಕಿಸ್ತಾನ್ಗೆ ಏನು ಉತ್ತರ ಕೊಡಬೇಕು ನಮ್ಮವ್ರು ಕೊಡ್ತಾ ಇದ್ದಾರೆ.